ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ಸ್ ಟು ಲಯನ್ಸ್ ಕಿಚನ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈಸಿಯಾಗಿ ಹೆಲ್ದಿಯಾಗಿ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊಪ್ಪಿನ ಪಲ್ಯ ಮಾಡೋದು ವೆರಿ ಈಸಿ ವಿತ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಈಗ ನಾನು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ 2 ಕಟ್ಟು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಬೇಯಿಸಿಟ್ಕೊಂಡಿರೋವಂಥ ಮೊಳಕೆ ಹೆಸರು ಕಾಳು. ಮೊದಲಿಗೆ ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ ಏನು ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈ ಹಂತದಲ್ಲಿ ಬೇಕಿದ್ರೆ ನೀವು ಹಿಂಗೆ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ ಹುರ್ಕೊಂಡಾದಮೇಲೆ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆ ನಂತರ ಒಂದು ದಪ್ಪ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿಟ್ಕೊಂಡು ಅದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ತುಂಬ ಮೆತ್ತಗಾಗಬೇಕಂತ ಏನಿಲ್ಲ, ಅದು ಸ್ವಲ್ಪ ಕ್ರಂಚಿಯಾಗಿ ಟ್ರಾನ್ಸ್ಪರೆಂಟ್ ಆಗುವಷ್ಟು ಆದರೆ ಸಾಕು. ಈರುಳ್ಳಿ ಬೇಗ ಬಾಡಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಯಾವಾಗಲೂ ಸೊಪ್ಪಿನ ಪಲ್ಯ ಮಾಡುವಾಗ ಉಪ್ಪನ್ನು ಕಡಿಮೆ ಹಾಕ್ಕೊಂಡ್ರೆ ಸರಿ ಆಗುತ್ತೆ. ಉಪ್ಪನ್ನು ಹಾಕಿ ಮತ್ತೆ ಸಾಲ್ಟ್ ಮಾಡ್ತಾಯಿದ್ದೀನಿ ಸೊ ದಟ್ ಈರುಳ್ಳಿ ಬೇಗ ಬಾಡುತ್ತೆ ಅಂತ ಹೇಳಿ. ಈರುಳ್ಳಿ ಬಾಡಿದೆ ಅಂದಾಗ ನಾನಿಲ್ಲಿ ಒಂದು ಲೈಟಾಗಿ ಬೇಯಿಸಿಟ್ಕೊಂಡಿರೋಂಥ ಮೊಳಕೆ ಹೆಸರು ಕಾಳನ್ನು ಹಾಕಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು, ನಾನು ಅಡಿಷನಲ್ ನ್ಯೂಟ್ರಿಷನ್ಸ್ ಇರಲಿ ಅಂತ ಹಾಕಿರೋದಷ್ಟೇ. ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಮತ್ತೆ ಅದನ್ನು ಸ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ತೊಳೆದು ಹೆಚ್ಚಿಟ್ಕೊಂಡಿರೋವಂಥ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಫ್ಲೇಮ್ನ ಲೋ ಇಟ್ಕೊಂಡ್ಬಿಟ್ಟು ಹಾಕಬೇಕು, ಇಲ್ಲದೆ ಹೋದರೆ ಈರುಳ್ಳಿ ಎಲ್ಲ ತಳ ಹತ್ಬಿಡುತ್ತೆ. ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು. ನೀವಿಲ್ಲಿ ನೋಡ್ಬೋದು, ನಾನು ಎಕ್ಸ್ಟ್ರಾ ನೀರು ಅಂತೆಲ್ಲ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಜಸ್ಟ್ ಸೊಪ್ಪಲ್ಲೇ ಇರುವಂತಹ ನೀರಿನ ಅಂಶದಲ್ಲೇ ಅದು ಬೇಯ್ಕೊಳ್ಳುತ್ತೆ. ಮತ್ತೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗೇನಾದ್ರು ನೀರು ಆ್ಯಡ್ ಮಾಡಿದ್ರೆ ತುಂಬ ಅದು ನೀರಾಗುತ್ತೆ ಮತ್ತು ಬೇಯುವಾಗೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಜಸ್ಟ್ ಅದನ್ನು ಹಾಕಿ ಹಾಗೆ ಲಿಡ್ ಮುಚ್ಚಿ 10 ಮಿನಿಟ್ಸ್ ಬೇಯಿಸೋದಷ್ಟೆ. 10 ಮಿನಿಟ್ಸ್ ಆದಮೇಲೆ ಸೊಪ್ಪಿನ ಪಲ್ಯ ರೆಡಿ ಇರುತ್ತೆ. ಇದು ಅದ್ರ ಎಕ್ಸ್ಟ್ರಾ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿದ್ರೆ ಆಯಿತು, ಸೊಪ್ಪಿನ ಪಲ್ಯ ರೆಡಿ. ಪ್ಲೇನಾಗಿ ರಸಮ್ ರೈಸ್ ಎಲ್ಲ ತಿನ್ನೋದಕ್ಕಿಂತ ಈ ಥರ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದ್ರಿಂದ ಊಟದಲ್ಲಿ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂನೂ ಜಾಸ್ತಿ ಆಗುತ್ತೆ. ಇದನ್ನು ಎಲ್ಲ ಏಜ್ ಗ್ರೂಪ್ ಅವರು ವಿತೌಟ್ ಎನಿ ಗಿಲ್ಟ್ ಸಹ ತಿನ್ಬೋದು. ಇನ್ನೂ ಹೆಚ್ಚಿನ ಈ ಥರ ಹೆಲ್ದಿ ಫುಡ್ನ ವೀಡಿಯೋಸ್ಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.